ವಾರಸ್ದಾರರಾಗಿ ತಾಯಿ ಸ್ಥಾನದಲ್ಲಿ ನಿಂತು ಒಳ ಮೀಸಲಾತಿ ಚಳವಳಿಯನ್ನು ನಡೆಸ್ತಾ ಇರ್ತಕ್ಕಂಥ ಡಾಕ್ಟರ್ ಎನ್ ಮೂರ್ತಿಯವರ ನೇತೃತ್ವದಲ್ಲಿ ಮಾದಿಗರ ಸಂಘಟನೆಗಳ ಒಕ್ಕೂಟ ಇವತ್ತು ತಗೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ವಿಶ್ವ ಆದಿಜಾಂಬವ ಮಹಾಸಭಾದ ಹಿರಿಯರು ಡಾಕ್ಟರ್ ಭೀಮರಾಜ್ ಇದ್ದಾರೆ, ಹಾಗೂ ನಮ್ಮ ಕರ್ನಾಟಕ ಬಹುಜನ ಚಳವಳಿಯ ರಾಜ್ಯಾಧ್ಯಕ್ಷರಾದ ಕನಕನಹಳ್ಳಿ ಕೃಷ್ಣಪ್ಪ ಅವರಿದ್ದಾರೆ. ಹಾಗೆ ನಮ್ಮ ಎಂ ಶಂಕರಪ್ಪ ಅವರು ಮಾದಿಗ ದಂಡವರದ ಅವರ ನೇತೃತ್ವ ಇರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಬಾಗ್ಲೂರು ಗೋಪಾಲ್ಪುರದ ಮುನ್ರಾಜ್ ಅವರಿದ್ದಾರೆ. ನನ್ನ ಹೆಸರು ಕೇಶವಮೂರ್ತಿ ಅಂತ, ಮಾದಿಗ ಸಂಘಟನೆಗಳು ಕೂಡ ನಮ್ಮೆಲ್ಲರದು ರಾಜ್ಯ ಸಂಚಾಲಕರ ಸಮಿತಿ ಕೋದಂಡರಾಮ್ ಅವರಿದ್ದಾರೆ. ಅವರು ಕೂಡ ಪತ್ರಿಕಾ ಮಾಧ್ಯಮದ ಸ್ವಾಗತ. ಇವತ್ತಿನ ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಇತಿಹಾಸದಲ್ಲಿ ನಮಗಾಗಿರ್ತಕ್ಕಂಥ ದೊಡ್ಡ ಅನ್ಯಾಯ ಇದು. ಮಾದಿಗರಿಗೆ ಮತ್ತು ಮಾದಿಗ ಸಮುದಾಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟರು ಕೂಡ ಏಕ ಸ್ವರೂಪದ ಮಾದಿಗ ಸಂಬಂಧಿತ ಸಾಂಸ್ಕೃತಿಕ ಮಾದಿಗರ ಜೊತೆ ಸಾಂಸ್ಕೃತಿಕ ಸಂಬಂಧ ಹೊಂದಿರತಕ್ಕಂಥ, ವಲಯ ಸಮುದಾಯದ ಜೊತೆ ಸಾಂಸ್ಕೃತಿಕ ಸಂಬಂಧ ಹೊಂದಿರತಕ್ಕಂಥ ಮತ್ತು ಸ್ಪೃಶ್ಯ ಸಮುದಾಯಗಳ ಜೊತೆ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಸ್ಪೃಶ್ಯ ಸಮುದಾಯಗಳ ಜೊತೆ ಸಾಂಸ್ಕೃತಿಕ ಸಂಬಂಧ ಹೊಂದಿರತಕ್ಕಂಥ ಏಕರೂಪದ ಸ್ವರೂಪದ ಆಧಾರದ ಮೇಲೆ ಗುಂಪುಗಾರಿಕೆಯನ್ನು ಮಾಡಿ ಒಳ ಮೀಸಲಾತಿಯನ್ನು ಕೊಡ್ರಿ ಅಂತ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಪೀಠ ನಮಗೆ ಆದೇಶ ಹೊರಡಿಸಿದ್ರು ಕೂಡ ರಾಜ್ಯ ಸರ್ಕಾರ ಅದನ್ನು ಕಸದ ಬುಟ್ಟಿಗೆ ಹಾಕಿದೆ, ಸಂವಿಧಾನ ಉಲ್ಲಂಘನೆ ಮಾಡಿದೆ. ಸದಾಶಿವ ಆಯೋಗದ ವರದಿ, ಕಾಂತರಾಜ್ ಆಯೋಗದ ವರದಿ, ಮಾಧುಸ್ವಾಮಿ ಆಯೋಗದ ವರದಿ ಮತ್ತು ನಾಗಮೋಹನ್ ದಾಸ್ ಆಯೋಗದ ವರದಿ, ನ್ಯಾಯಮೂರ್ತಿಗಳ ಆಯೋಗದ ವರದಿಗಳನ್ನು ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಆಲ್ ಇಂಡಿಯಾದಲ್ಲಿರ್ತಕ್ಕಂಥ ಏಕೈಕ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಯಾವ ನ್ಯಾಯಾಲಯಗಳು ನಮ್ಮ ಲೆಕ್ಕಕ್ಕಿಲ್ಲ, ಸುಪ್ರೀಂ ಕೋರ್ಟು ಲೆಕ್ಕಕ್ಕಿಲ್ಲ, ಹೈಕೋರ್ಟು ಲೆಕ್ಕಕ್ಕಿಲ್ಲ, ಸಾಮಾಜಿಕ ನ್ಯಾಯದ ಹೋರಾಟದ ಲೆಕ್ಕಕ್ಕಿಲ್ಲ. ನಾವು ಏನು ಪಾಳೆಗಾರರು ಇಲ್ಲಿ ಕುತ್ಕೊಂಡಿದ್ದೀವಿ, ಈ ಪಾಳೆಗಾರರು ಕುತ್ಕೊಂಡು ಏನು ತೀರ್ಮಾನ ಮಾಡ್ತೀವಿ ಅದನ್ನು ನೀವು ಒಪ್ಕೋಬೇಕು ಅಷ್ಟೇ. ನೀವು ಒಳ ಮೀಸಲಾತಿ ಬೇಕಾ? ನಾವು ಪಾಳೆಗಾರರಿದ್ದೀವಿ, ನಾವು ಒಳಗಡೆ ಕೂತಿದ್ದೀವಿ, ಆಯ್ತಾ? ನಾವೇನು ಹೇಳ್ತೀವೋ ಅದನ್ನು ನೀವು ಒಪ್ಕೋಬೇಕು. ಇದನ್ನು ಒಪ್ಸೋದಕ್ಕೆ ಬಂದಿದ್ದಾರೆ. 6% ಇವತ್ತು ಎಲ್ಲ ಆಯೋಗಗಳು ನಮ್ಗೆ ಹೇಳಿರೋದು. ಆದರೆ ಇವತ್ತು ಅವ್ರು ಕೊಟ್ಟಿದ್ದೇನು 5.25%. ಸದಾಶಿವ ಆಯೋಗ ಜಸ್ಟಿಸ್ ಸದಾಶಿವ ಅವರು 15% ಅಲ್ಲೇ 6% ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ರಾಜಕೀಯ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಮ್ಮ ಒಳ ಮೀಸಲಾತಿ ಪಾಲಿಸಿ ಮತ್ತು ಹೋರಾಟ ಬಲಿಯಾಗಿದೆ. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಕೊಟ್ಟಿರತಕ್ಕಂಥದ್ದು. ಆದ್ದರಿಂದ ನಮಗೆ 6% ಬರಲೇಬೇಕು ಮಾದಿಗರಿಗೆ, ನಾವು ಅದನ್ನು ಬಿಡೋದಿಲ್ಲ. ಹಾಗೆ ನಮ್ಮ ಅಲೆಮಾರಿಗಳಿಗೂ ಅಷ್ಟೇ, ಅಲೆಮಾರಿಗಳು ಅಂತ ಪದ ಇಲ್ಲ, ಆದರೂ ಕೂಡ ಅವರು ಅತಿ ಹಿಂದುಳಿದ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯದ ಜಾತಿಗಳನ್ನ ತಗೊಂಡೋಗಿ ಬಲಿಷ್ಠ ಸಮುದಾಯಗಳ ಜೊತೆ ಪೈಪೋಟಿಗೆ ಹಾಕಿದ್ದಾರೆ. ಈ ಬಲಿಷ್ಠ ಸಮುದಾಯಗಳ ಜೊತೆ ಪೈಪೋಟಿ ಮಾಡಬಾರ್ದು ಅಂತಲೇ ಸುಪ್ರೀಂ ಕೋರ್ಟು ಏಕರೂಪದ ಸಾಂಸ್ಕೃತಿಕ ಸಂಬಂಧಗಳು ನೋಡ್ತಿರ್ತಕ್ಕಂಥ ಗುಂಪುಗಳನ್ನು ಸೇರಿಸಿ ಗುಂಪುಗಳು ಮಾಡಿ ಅಂತ ಆದೇಶ ಮಾಡಿದ್ರು. ಅದನ್ನು ಕೂಡ ಮಾಡಲಿಲ್ಲ. ಆದ್ದರಿಂದ ಅವ್ರನ್ನೂ ಕೂಡ ಮಾದಿಗ ಸಂಬಂಧಿತ ಅತಿ ಹಿಂದುಳಿದಿರ್ತಕ್ಕಂಥ ಸಿ ಗ್ರೂಪಲ್ಲಿ ಇರ್ತಕ್ಕಂಥ ಜಾತಿಗಳನ್ನು ಸೇರಿಸಬೇಕು. ವಲಯರಲ್ಲೂ ಕೂಡ ಚನ್ನದಾಸರಿದ್ದಾರೆ. ಚನ್ನದಾಸರು ಭಾಳ ಕಟ್ಟಕಡೆಯ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ಏನು ಸಿಗ್ತಲ್ಲ, ಅವ್ರನ್ನೂ ತಗೊಂಡು ಹೋಗ್ಬಿಟ್ಟು ಸಿ ಗುಂಪಲ್ಲಿ ಸೇರಿಸಿದ್ದಾರೆ. ಇದು ಯಾವ ನ್ಯಾಯ? ಇದು ಸಾಮಾಜಿಕ ನ್ಯಾಯ ಅಲ್ಲ. ಆದ್ದರಿಂದ ಈ ಸಾಮಾಜಿಕ ನ್ಯಾಯ ಅಲ್ಲದೇ ಇರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ಸದ್ಯದ ಪರಿಸ್ಥಿತಿಗೆ ನಾವು ಇದನ್ನು ಯಾಕೆ ಒಪ್ಕೊಂಡಿದ್ದೀವಿ ಅಂತಂದರೆ, ಬಿಕಾಸ್ ಆಫ್ ನಿರುದ್ಯೋಗಿಗಳು ಬೀದಿಗೆ ಬಂದಿದ್ದಾರೆ. ಇವತ್ತು ಪರಿಸ್ಥಿತಿ ಎಲ್ಲರೂ ಕೂಡ ಹದಗೆಟ್ಟೋಗಿದೆ. ಆದ್ದರಿಂದ ನಿರುದ್ಯೋಗಿಗಳಿಗೋಸ್ಕರ ನಮ್ಮ ಪಾಲಿಸಿ ಆ್ಯಸ್ ಎ ಪಾಲಿಸಿ ಮ್ಯಾಟರ್ ಇದನ್ನು ಒಪ್ಕೊಂಡಿದ್ದೀವಿ ವಿನಃ ಪೂರ್ಣ ಮನಸ್ಸಿನಿಂದ ನಾವು ಇದನ್ನು ಒಪ್ಕೊಂಡಿಲ್ಲ. ಈ ಕೂಡಲೇ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗವನ್ನು ರಚನೆ ಮಾಡ್ತೀವಿ, ಈ ಗೊಂದಲಗಳು ಮತ್ತು ಭಿನ್ನಾಭಿಪ್ರಾಯಗಳು ಏನಿದೆ ಅದನ್ನು ನಿವಾರಣೆ ಮಾಡ್ತೀವಿ ಅಂತ ಹೇಳಿದೆ. ಅದನ್ನು ಕೂಡಲೇ ಮಾಡಬೇಕು ಮುಂದಿನ ದಿನಗಳಲ್ಲಿ. ಈ ಸದ್ಯದ ಪರಿಸ್ಥಿತಿಗೆ ಇದನ್ನು ಅನಿವಾರ್ಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ನಮ್ಮನ್ನು ಒಪ್ಪಿಸಲಾಗಿದೆ. ಅನಿವಾರ್ಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ನಮ್ಮನ್ನು ಒಪ್ಪಿಸಲಾಗಿದೆ ಈ ಒಳ ಮೀಸಲಾತಿಯ ಅಂಕಿಅಂಶಗಳನ್ನು. ಆದರೂ ಕೂಡ ನಾವು ಅದನ್ನು ಒಪ್ಪಿಕೊಂಡು ಮುಂದಿನ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸಂಪೂರ್ಣ ಒಳ ಮೀಸಲಾತಿ ಬರೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ.